ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಈ ವಿಡಿಯೋದಲ್ಲಿ ಹರಳು ಗಿಡ ಅಥವಾ ಕ್ಯಾಸ್ಟ್ರಾಲ್ ಗಿಡದ ಬಗ್ಗೆ ಮಾಹಿತಿಯನ್ನು ನೀಡಲು ನಾನು ಬಯಸುತ್ತೇನೆ. ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ. ಈ ವಿಡಿಯೋದಲ್ಲಿ ಈ ಕ್ಯಾಸ್ಟ್ರಾಲ್ ಗಿಡದ ಎಲೆ, ಬೀಜ ಹಾಗೂ ಅದರ ಬೇರಿನ ಉಪಯೋಗವನ್ನು ನಾನು ಹೇಳಲು ಬಯಸುತ್ತೇನೆ. ಈ ಕ್ಯಾಸ್ಟ್ರಾಲ್ ಗಿಡದ ಬೀಜದಿಂದ ಎಷ್ಟು ಪ್ರಯೋಜನ ಇದೆಯೇ ಅಷ್ಟೇ ಕೂಡ ಅಪಾಯಕಾರಿ ಅಂಶ ಈ ಬೀಜದಲ್ಲಿ ಇದೆ. ಈ ಬೀಜದಲ್ಲಿರುವ ರಿಸಿನ್ ಎಂಬ ವಿಷದ ಅಂಶವು ಬಹಳಷ್ಟು ಅಪಾಯಕಾರಿ ಆಗಿದೆ. ಈ ಬೀಜದಿಂದ ಮಾಡಿದಂತಹ ತೈಲದ ಉಪಯೋಗ ಬಹಳಷ್ಟು ಇದೆ. ಚರ್ಮದ ಆರೈಕೆಗೆ ಹಾಗೂ ಕೂದಲಿನ ಬೆಳವಣಿಗೆಗೆ ಬಹಳಷ್ಟು ಸಹಕಾರಿಯಾಗಿದೆ. ಆದುದರಿಂದ ಕ್ಯಾಸ್ಟ್ರಾಲ್ ಇದರ ಆಯಿಲ್ ಇದೊಂದು ನೇಚರ್ಸ್ ಗಿಫ್ಟ್ ಅಂತಲೂ ಹೇಳಬಹುದು. ಹಾಗೆಯೇ ಇದರ ಎಲೆ, ಈ ಎಲೆಯಿಂದ ತಯಾರಿಸಿದ ಲೇಪನ ನಮ್ಮ ಉಗುರು ಸುತ್ತು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತದೆ. ಇದರ ರಸವನ್ನು ಮಲಬದ್ಧತೆಗೆ ಕೂಡ ಉಪಯೋಗಿಸಬಹುದು. ಆದರೂ ಕೂಡ ವೈದ್ಯರ ಸಲಹೆಯನ್ನು ಪಡೆಯುವುದು ಅತ್ಯಗತ್ಯ. ಹಾಗೆಯೇ ಈ ಗಿಡದ ಬೇರು, ಈ ಬೇರಿನ ಕಷಾಯವನ್ನು ಕಿಡ್ನಿ ಸಮಸ್ಯೆಗೂ ಕೂಡ ಉಪಯೋಗಿಸುತ್ತಾರೆ. ಹಾಗೆಯೇ ಸಂಧಿವಾತಕ್ಕೂ ಕೂಡ ಈ ಬೇರಿನ ಕಷಾಯದಿಂದ ಬಹಳಷ್ಟು ಪ್ರಯೋಜನ ಇದೆ. ಹಾಗೆಯೇ ಈ ಗಿಡದ ಬೇರಿನಿಂದ ಪೇಸ್ಟನ್ನು ಮಾಡಿ ಚರ್ಮದ ಇನ್ಫೆಕ್ಷನ್ ಆರ್ ಉರಿಯನ್ನು ಕಡಿಮೆ ಮಾಡಲು ಉಪಯೋಗವಾಗುತ್ತದೆ. ಆದುದರಿಂದ ಆತ್ಮೀಯರೇ, ಈ ಅರಳು ಗಿಡ ಅಥವಾ ಕ್ಯಾಸ್ಟಾರ್ ಎಂಬ ಈ ಗಿಡದ ಬಹಳಷ್ಟು ಪ್ರಯೋಜನವನ್ನು ಕೊಡುವಂತಹ ಒಂದು ಗಿಡವಾಗಿದೆ. ಆದುದರಿಂದ ಈ ಒಂದು ಗಿಡದ ಪ್ರಯೋಜನವನ್ನು ತಾವು ಪಡೆಯಬಹುದು. ಹಾಗೆಯೇ ಈ ಗಿಡವನ್ನು ತಮ್ಮ ಮನೆಯ ವಠಾರದಲ್ಲಿ ಕೂಡ ಬೆಳೆಸಿ ಇದರಿಂದ ಸಿಗುವಂಥ ಪ್ರಯೋಜನವನ್ನು ನಮಗೆ ಖಂಡಿತವಾಗಿಯೂ ಪಡೆಯಬಹುದು ಅಂತ ಹೇಳುತ್ತಾ, ಈ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದವನ್ನು ಹೇಳುತ್ತಾ, ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ಹೂವಿನ ಗಿಡ, ತರಕಾರಿ ಹಾಗೂ ಹಣ್ಣಿನ ಗಿಡಗಳ ಬಗ್ಗೆ ಮಾಹಿತಿಯನ್ನು ನೀಡಲು, ಹಾಗೆಯೇ ನನ್ನ ಮನೆಯಲ್ಲಿಯೇ ಬೆಳೆಸಿದಂಥ ಈ ಹೂವಿನ ಗಿಡ ಆಗಿರಬಹುದು, ಹಣ್ಣಿನ ಗಿಡಗಳಾಗಿರ್ಬೋದು, ಹಾಗೆಯೇ ಇತರ ಗಿಡಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು.